ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲೇ ತಿಪಟೂರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಶಾಸಕ ಷಡಕ್ಷರಿ ವಿರುದ್ಧ ಲೋಕೇಶ್ವರ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ನೊಂದ ಕಾಂಗ್ರೆಸ್ ಕಾರ್ಯಕರ್ತರ ಹೆಸರಿನಲ್ಲಿ ಅಸಮಾಧಾನಿತರ ಸಭೆ ನಡೆಸಲಾಯಿತು. ತಿಪಟೂರು ನಗರದ ಗುರುಲೀಲಾ ಕಲ್ಯಾಣ ಮಂಟಪದಲ್ಲಿ ಸಭೆ ಆಯೋಜಿಸಲಾಗಿದೆ. ಶಾಸಕ ಷಡಕ್ಷರಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇರುವ ಆರೋಪ ಕೇಳಿಬಂದಿದೆ. ಜೊತೆಗೆ ತಾಲೂಕು ಆಡಳಿತ ವಿಚಾರದಲ್ಲಿ ಷಡಕ್ಷರಿಯ ಕುಟುಂಬದ ಹಸ್ತಕ್ಷೇಪದ ಆರೋಪ ಕೇಳಿಬಂದಿದ್ದು ತಿಪಟೂರು ಕಾಂಗ್ರೆಸ್ನಲ್ಲಿ ಆಂತರಿಕ ಬಿಕ್ಕಟ್ಟಿಗೆ ಕಾರಣ ಆಗಿದೆ. ಚುನಾವಣೆ ಸಂದರ್ಭದಲ್ಲಿ ಷಡಕ್ಷರಿ ಗೆಲುವಿಗೆ ಲೋಕೇಶ್ವರ್ ಹಾಗೂ ಬೆಂಬಲಿಗರು ಶ್ರಮಿಸಿದ್ರು. ಚುನಾವಣೆಯಲ್ಲಿ ಗೆದ್ದ ಬಳಿಕ ಕಡೆಗಣನೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಭಿನ್ನಮತ ಸ್ಫೋಟವಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಮಂಡ್ಯ ರಣಕಣದ ಚಿತ್ರಣವನ್ನೇ ಬದಲಿಸುತ್ತಾ ಅನ್ನೋ ಕುತೂಹಲ ಮೂಡಿದೆ. ಮಂಡ್ಯ ಸ್ಪರ್ಧೆಯಲ್ಲಿ ನಿಖಿಲ್ ಎಚ್ಡಿಕೆ ಹೆಸರು ಕೇಳಿ ಬರ್ತಾ ಇದ್ದಂತೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಹಿಂದೇಟು ಹಾಕ್ತಿದ್ದಾರೆ. ಎಷ್ಟು ದಿನ ಟಿಕೆಟ್ಗಾಗಿ ಸಾಲುಗಟ್ಟಿ ನಿಂತಿದ್ದ ಸ್ಥಳೀಯ ಮುಖಂಡರು ಇದೀಗ ಸ್ಪರ್ಧೆಗೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಮಂಡ್ಯ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಸಭೆ ನಡೆಸಲಾಗಿತ್ತು. ಲೋಕಸಭೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಸಿದ್ಧಪಡಿಸುವುದಕ್ಕೆ ಸಭೆ ಕರೆಯಲಾಗಿದ್ದು, ಸಭೆಯಲ್ಲಿ ಸ್ಥಳೀಯ ಮುಖಂಡರು ಯಾರೂ ಹೆಸರನ್ನ ಪ್ರಸ್ತಾಪಿಸಿಲ್ಲ. ಅಭ್ಯರ್ಥಿ ಆಯ್ಕೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಡಲು ತೀರ್ಮಾನಿಸಿದ್ದು, ಯಾರಿಗೆ ಟಿಕೆಟ್ ಕೊಟ್ಟರೂ ಅವರ ಪರ ಕೆಲಸ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ. ವಿವಾದಕ್ಕೆ ಒಳಪಟ್ಟ ಗಡಿಯ 865 ಗ್ರಾಮಗಳ ಜನರನ್ನ ನಾವು ಮಹಾರಾಷ್ಟ್ರ ಪ್ರಜೆಗಳೆಂದು ಪರಿಗಣಿಸಿದ್ದೀವಿ ಅಂತ ಹೇಳೋ ಮೂಲಕ ಮಹಾರಾಷ್ಟ್ರ ಸಂಸದ ಧೈರ್ಯಶೀಲ ಮಾನೆ ಮತ್ತೆ ಗಡಿ ವಿವಾದದ ಕಿಚ್ಚು ಹಚ್ಚಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸಂಸದ ಧೈರ್ಯಶೀಲ ಮಾನೆ ಉದ್ದಟತನದ ಹೇಳಿಕೆ ನೀಡಿದ್ದಾರೆ. ಸಂಸತ್ ಅಧಿವೇಶನದಲ್ಲಿ ಗಡಿ ವಿವಾದ ಬಗ್ಗೆ ಮಾತನಾಡುವುದಕ್ಕೆ ಮಹಾರಾಷ್ಟ್ರದ ಎಲ್ಲ ಸಂಸದರಿಗೆ ತಿಳಿಸಲಾಗಿದೆ. ಅಲ್ಲದೆ ಮಹಾರಾಷ್ಟ್ರದ ಸರ್ವಪಕ್ಷ ಮುಖಂಡರ ನಿಯೋಗ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಲಿದೆ. ಈ ಸಂಬಂಧ ಮಹಾರಾಷ್ಟ್ರ ಸರ್ಕಾರ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಹಿಂದೆ ಮೇಲಿಂದ ಮೇಲೆ ಗಡಿ ತಂಟೆಗಳು ನಡೀತಾ ಇದ್ವು. ಗೃಹ ಸಚಿವರು ಸಮನ್ವಯ ಸಮಿತಿ ರಚಿಸಿದ್ದರೂ ಏನೂ ಪ್ರಯೋಜನ ಆಗಿಲ್ಲ. ಮರಾಠಿಗರ ಮೇಲೆ ಅನ್ಯಾಯ ನಿಂತಿಲ್ಲ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಈ ಅಡೆತಡೆಗಳನ್ನ ಸರಿಪಡಿಸುವುದಕ್ಕೆ ಮಹಾರಾಷ್ಟ್ರ ಸರ್ಕಾರ ತಿದ್ದುಪಡಿಗೆ ಮುಂದಾಗಿದೆ. ಮಹಾರಾಷ್ಟ್ರ ಸರ್ಕಾರ ಕಾನೂನು ತಜ್ಞರೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ. ಆದಷ್ಟು ಬೇಗ ತಿದ್ದುಪಡಿ ಮೂಲಕ ಅಡೆತಡೆಗಳನ್ನ ನಿವಾರಿಸುತ್ತೀವಿ ಅಂತ ಸಂಸದ ಧೈರ್ಯಶೀಲ ಮಾನೆ ಹೇಳಿದ್ರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭ ಆಗಿದೆ. ಮಂದಿರ ಉದ್ಘಾಟನೆ ವೇಳೆ ಭದ್ರತೆ ಒದಗಿಸುವುದೇ ಅತಿ ದೊಡ್ಡ ಸವಾಲಾಗಿದ್ದು, ಭದ್ರತೆಗೆ ಉಡುಪಿ ವಿಜ್ಞಾನಿ ಸಂಶೋಧಿಸಿದ ಟೆಲಿಸ್ಕೋಪ್ ಬಳಸಲಾಗ್ತಾ ಇದೆ. ಉಡುಪಿ ಆರ್ ಮನೋಹರ್ ಸಂಶೋಧನೆಯ ಟೆಲಿಸ್ಕೋಪ್ ತಂತ್ರಜ್ಞಾನ ಬಳಸಲಾಗ್ತಾ ಇದೆ. ಕಡಿಮೆ ದರ ಹಾಗೂ ಸರಳ ತಂತ್ರಜ್ಞಾನದ ಟೆಲಿಸ್ಕೋಪ್ ಇದಾಗಿದ್ದು, ಡಿಫೆನ್ಸ್ಗೆ ಸರಬರಾಜು ಮಾಡ್ತಿದ್ರು. ರಕ್ಷಣಾ ವಿಭಾಗದಿಂದ 50 ಟೆಲಿಸ್ಕೋಪ್ಗಳಿಗೆ ಬೇಡಿಕೆ ಇದೆ. ಈ ಹಿಂದೆಯೂ ರಕ್ಷಣಾ ವಿಭಾಗಕ್ಕೆ ಮನೋಹರ್ ಬೈನಾಕ್ಯುಲರ್ ಸರಬರಾಜನ್ನ ಮಾಡಿದ್ರು. ಮಣಿಪಾಲದ ಎಂಐಟಿ ಕಾಲೇಜಿನಲ್ಲಿ ಲ್ಯಾಬ್ ಇನ್ಚಾರ್ಜ್ ಆಗಿರುವಂತಹ ಮನೋಹರ್ ಹಲವು ವಿಶೇಷತೆಗಳನ್ನ ಒಳಗೊಂಡ ಟೆಲಿಸ್ಕೋಪ್ ಅನ್ನ ತಯಾರಿಸಿದ್ದಾರೆ. ಇದಕ್ಕೆ ಯುಎಸ್ ಪೇಟೆಂಟ್ ಸಹ ಸಿಕ್ಕಿದೆ. ಜರ್ಮನಿ ಟೆಲಿಸ್ಕೋಪ್ಗಳು 30,000 ಬೆಲೆ ಬಾಳುತ್ತವೆ. ಆದರೆ ಇವರು 15,000 ರೂಪಾಯಿಯಲ್ಲೇ ಈ ಟೆಲಿಸ್ಕೋಪ್ ಅನ್ನ ತಯಾರಿಸಿದ್ದಾರೆ. ಅತಿ ದೂರದ ಚಿತ್ರಣ ಸಿಗುವುದು ಟೆಲಿಸ್ಕೋಪ್ನ ಮತ್ತೊಂದು ವಿಶೇಷತೆಯಾಗಿದೆ. ಬರೋಬ್ಬರಿ 18 ವರ್ಷಗಳ ಬಳಿಕ ದೈವಾರಾಧನೆ ಮತ್ತೆ ಆರಂಭ ಆಗಿದೆ. ಮಂಗಳೂರಿನ ಕಾಯರ್ಕಟ್ಟೆಯಲ್ಲಿ ಪೆಟ್ರೋಲಿಯಂ ಕಂಪನಿಯಿಂದ ಸ್ಥಗಿತವಾಗಿದ್ದ ದೈವಾರಾಧನೆ ಆರಂಭ ಆಗಿದೆ. ಭಂಡಾರ ಮನೆಯಿಂದ ಆಗಮಿಸಿ ಕಾಯರ್ಕಟ್ಟೆಯಲ್ಲಿ ದೈವಗಳು ಭಂಡಾರ ಇಳಿಸಿದ್ವು. ಪಿಲಿಚಾಮುಂಡಿ ಮತ್ತು ಕೊಡಮಣಿತಾಯ ದೈವಗಳಿಂದ ನೇಮೋತ್ಸವಕ್ಕೆ ಮುನ್ನುಡಿ ಬರೆಯಲಾಯಿತು. 18 ವರ್ಷಗಳಿಂದ ಪಾಳು ಬಿದ್ದಿದ್ದ ಕಾಯರ್ಕಟ್ಟೆಯಲ್ಲಿ ಮತ್ತೆ ಸಂಭ್ರಮ ಮನೆ ಮಾಡಿದೆ. ದೈವಾರಾಧನೆ ಸ್ಥಗಿತಗೊಂಡು ಪಿಲಿಚಾಮುಂಡಿ ದೈವ ಮುನಿಸಿಕೊಂಡಿದ್ದು, ಮುಸ್ಲಿಂ ಯುವಕನ ಮೇಲೆ ಆವೇಶ ಬಂದು ಕಡೆಗೆ ಎಚ್ಚರಿಕೆಯನ್ನ ನೀಡಿತ್ತು. ದೈವದ ಸೂಚನೆಗೆ ಮಣಿದು ಎಂಆರ್ಪಿಎಲ್ ದೈವಾರಾಧನೆಗೆ ಅನುಮತಿಯನ್ನ ನೀಡಿದೆ. ಎಂಆರ್ಪಿಎಲ್ ಚಿಮಿನಿ ದೀಪದ ಅಡಿಯಲ್ಲೇ ಮತ್ತೆ ದೈವಾರಾಧನೆಯನ್ನ ಆರಂಭ ಮಾಡಲಾಗಿದ್ದು, ಎಂಆರ್ಪಿಎಲ್ ಸೇರಿ ಇಡೀ ಗ್ರಾಮಕ್ಕೆ ದೈವ ಅಭಯ ನೀಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.